ಜಲ್ದಿ ತಂದ್ಕೊಡಿ. ನೀಟಾಗಿ ತೊಳೆದ್ರೆ ಮತ್ತೊಬ್ರಿಗೆ ಅವಕಾಶ ಆಗ್ತದೆ. ಅಲ್ಲಿ ಮಧ್ಯದಲ್ಲಿ ಯಾರಿಗೂ ಕೊಡಬೇಡಿ ಪ್ಲೇಟ್ನ. ಎಲ್ಲಿ ತಗೊಂಡ್ರಿ ಅಲ್ಲೇ ತಂದ್ಕೊಡಿ. ದಯಮಾಡಿ ಪ್ರಸಾದ ಸ್ವೀಕರಿಸಿದವರು ನೀಟಾಗಿ ಪ್ಲೇಟ್ ತಂದ್ಕೊಡಿ. ಎಲ್ಲಿ ತಗೊಂಡ್ರಿ ಅಲ್ಲೇ ತಂದ್ಕೊಡಿ. ಪ್ರಸಾದ ಎಷ್ಟೊತ್ತಿರುತ್ತೆ ಅಷ್ಟೊತ್ತು. ದಯಮಾಡಿ ಯಾರು ಮಧ್ಯದಲ್ಲಿ ತಟ್ಟೆ ಕೊಡಬೇಡಿ. ಎಲ್ಲಿ ತಗೊಂಡ್ರಿ ಅಲ್ಲಿಗೆ ತಂದ್ಕೊಡಿ. ನಮಸ್ತೆ. ಏನು ಶನೇಶ್ವರ ದೇವಸ್ಥಾನದಲ್ಲಿ ಈಗ ಪ್ರಸಾದ ವಿನಿಯೋಗ ಆಯ್ತೈತೆ, ಯಾವಾಗಿಂದ ಶುರುವಾಯಿತು ಮತ್ತು ಇದಕ್ಕೆ ಮಾಡಬೇಕು ಅಂತ ಯಾವ ರೀತಿ ನಿಮಗೆ ಪ್ರೇರಣೆ ಬಂತು ಅಂತ ಹೇಳಿ ಸರ್. ಸುಮಾರು 25 ವರ್ಷದಿಂದಲೂ ಬೆಳಗ್ಗೆ ಟೈಮು ಪ್ರಸಾದ ಮಾಡ್ತಾ ಇದ್ವಿ. ಸುಮಾರು 1,500 ಇಂದ 2,000 ಜನದ ತನಕ ಪ್ರಸಾದ ಮಾಡ್ತಾ ಇದ್ವಿ. ಈಗ ಒಂದು 10 ತಿಂಗಳಿಂದ ಆ ಸ್ವಾಮಿ ಏನೋ ಪ್ರೇರಣೆ ಮಾಡಿದ್ರು, ಏನೋ ಶಕ್ತಿ ಕೊಟ್ಟರು, ಯಾವುದೋ ರೀತಿಯಲ್ಲಿ ಒಂದು ಶಕ್ತಿ ಕೊಟ್ಟರು, ನಮ್ಗೆ ಹೇಳಿದ್ರು. ಯಾವುದೋ ರೀತಿಯಲ್ಲಿ ಬಂದಿದ್ದಾನೆ ದಾಸೋಹ ಶುರು ಮಾಡೋಣ ಅನಿಸ್ತು. ದಾಸೋಹ ಶುರು ಮಾಡಿದ್ವಿ. ಎಷ್ಟು ತಿಂಗಳಾಯಿತು ಸರ್ ಶುರು ಮಾಡಿ? 10 ತಿಂಗಳಾಗಿದೆ. 10 ತಿಂಗಳಿಂದ ಪ್ರತಿ ವಾರ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋದಿಲ್ಲ. ಸ್ವಾಮಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ, ನಮಗೆಲ್ಲ ಶಕ್ತಿ ಕೊಟ್ಟಿದ್ದಾರೆ. ಬಂದಂಥ ಭಕ್ತಾದಿಗಳಿಗೆ ತುಂಬಾ ಒಳ್ಳೆಯದಾಗ್ತಾ ಇದೆ. ಅಂದ ಕಾರಣ ದಿನದಿಂದ ದಿನಕ್ಕೆ ಜನ ಜಾಸ್ತಿ ಬರ್ತಾ ಇದ್ದಾರೆ. ಎಷ್ಟು ಜನಸಂಖ್ಯೆ ಬರ್ತಾರೆ ಸರ್ ಭಕ್ತಾದಿಗಳು? ನೀವೀಗ 10 ತಿಂಗಳಿಂದ ಶುರು ಮಾಡಿದ್ರಿ, ಈಗ ಇಲ್ಲಿವರೆಗೂ ಎಷ್ಟು ಜನಗಳು ನಿಮಗೆ ವಾರ ನಿಮಗೆ ಇದಾಗ್ತದೆ? ಬೆಳಗ್ಗೆಯಿಂದ ರಾತ್ರಿ 9 ಗಂಟೆ ತನಕ